ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಫ್ಲವರ್ ಡಿಸೈನ್ ಆರ್ಚ್ ಸಾರಿ ಕುಚ್ಚು ತೋರಿಸ್ತಾ ಇದ್ದೀನಿ. ಫ್ಲವರ್ ಶೇಪ್ನ ಆರ್ಚ್ ಮಾಡಿ, ಇದು ಇನ್ನೊಂದು ರೀತಿ ಫ್ಲವರ್ ಶೇಪ್, ಇದು ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 6 ದಾರ ತಗೊಂಡಿದ್ದೀನಿ. ಆಮೇಲೆ 7 ನಂಬರ್ ಕ್ರೋಶೆ ಹುಕ್ಕು ಯಾವಾಗಲೂ ಹಾಗೆ 0.95 mm ತಗೊಂಡಿದ್ದೀನಿ. ಆಮೇಲೆ ಈ ತರ ಕ್ರಿಸ್ಟಲ್ ಬೀಡ್ ತಗೊಂಡಿದ್ದೀನಿ. ನಾನು ದಾರಕ್ಕೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದು ಕ್ರಿಸ್ಟಲ್, ಪ್ಯೂರ್ ಕ್ರಿಸ್ಟಲ್ ತರ ಇದೆ. ಈ ತರ ಬೀಡ್ ತಗೊಂಡಿದ್ದೀನಿ. ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಇದನ್ನ ಬೀಡ್ಸ್ ಹಾಕೋದು ಹೆಂಗೆ ಅಂತ. ಫಸ್ಟ್ 3 ಚೈನು ಯಾವಾಗ ಹಂಗೆ ಬಟ್ಟೆಗೆ ಲಾಕು, ಇದಾಗಿ 3 ಚೈನು, ಮತ್ತೆ ಬಟ್ಟೆಗೆ ಲಾಕು, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್. ಇನ್ನು ಈ ರೀತಿಯ ಕ್ರಿಸ್ಟಲ್ ಶೇಪ್ ದೊಡ್ಡ ಬೀಡ್ ತಗೊಳ್ತಾ ಇದ್ದೀನಿ. ಕ್ರಿಸ್ಟಲ್ ಶೇಪ್ ಬೀಡು ಇದನ್ನ ಸೇರಿಸ್ತಾ ಇದ್ದೀನಿ. ಕ್ರಿಸ್ಟಲ್ ಶೇಪ್ ಬೀಡು. ಆಮೇಲೆ ಅದನ್ನ ಲಾಕ್ ಮಾಡಿ, ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ 3 ಚೈನು, ಬಟ್ಟೆಗೆ ಲಾಕು, ಮತ್ತೆ 3 ಚೈನು, ಬಟ್ಟೆಗೆ ಲಾಕು, ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಫಸ್ಟ್ ಸ್ಟೆಪ್ ಅಂದ್ರೆ ಡಬಲ್ ಆರ್ಚ್ನ ಬೇಸು ಇದು. ಫಸ್ಟ್ 3 ಸಾರಿ 3 ಚೈನು, ಆಮೇಲೆ 5 ಸಾರಿ 3 ಚೈನ್ ಆಗತ್ತೆ ನೀವು ಹಿಂಗೆ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಾದ್ರೆ. ಆಮೇಲೆ ಈ ಕ್ರಿಸ್ಟಲ್ ಬೀಡನ್ನ ಹಾಕೊಂಡು ಹೋಗ್ಬೇಕು. ನಾನು ಈಗ ಶಾರ್ಟ್ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಸಾರಿ 3 ಚೈನ್ ಹಾಕ್ಬಿಟ್ಟು ವರ್ಕ್ ಟರ್ನ್ ಮಾಡ್ತಾ ಇದ್ದೀನಿ. 1 ಚೈನ್ ಹಾಕಿ. ನೀವು ಬೇಕು ಅಂದ್ರೆ ಹಿಂಗ್ ಮಾಡ್ಬೋದು, ಕಷ್ಟ ಆಗತ್ತೆ ಅಂದ್ರೆ ಫುಲ್ ಮಾಡಿ ಬರ್ಬೋದು ಈ ಕಡೆ. ಈಗ 3 ಚೈನು, ಮತ್ತೆ 3 ಚೈನು, ಬೀಡ್ ಪಕ್ಕ ಲಾಕ್. ಇನ್ನು ಬೀಡ್ ಸುತ್ತಲೂ 5 ಚೈನು, 3 4 5 ಚೈನ್ ಹಾಕಿ ಬೀಡ್ನ ಈ ಕಡೆ ಲಾಕ್ ಮಾಡಿ. ಆಮೇಲೆ 3 ಚೈನು, ಮತ್ತೆ ಇಲ್ಲಿ ಲಾಕ್, ಮತ್ತೆ 3 ಚೈನು, ಅದೆಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್, ಮತ್ತೆ 1 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ಸೀರೆಯ ಫ್ರಂಟ್ ಭಾಗಕ್ಕೆ ಬಂತು. ಈಗ ಮತ್ತೆ 3 ಚೈನು, 3 ಚೈನ್ ಹಾಕಿ ಇಲ್ಲಿ ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇನ್ನು ಈ ಬೀಡ್ ಪಕ್ಕದ 3 ಚೈನಲ್ಲಿ 1 ಸಿಂಗಲ್ ಕ್ರೋಶೆ. ಈಗ ಈ 5 ಚೈನ್ ಗ್ಯಾಪ್ ಅಲ್ಲಿ ಆರ್ಚ್ ಮಾಡ್ಕೋಬೇಕು. 1 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ ಹಾಕೊಂಡು ಇಲ್ಲಿಂದ ಈ ಕ್ರಿಸ್ಟಲ್ ಬೀಡ್ ಒಂದನ್ನ ತಗೊಂಡ್ ಬರ್ತಾ ಇದ್ದೀನಿ. ಈ ಕ್ರಿಸ್ಟಲ್ ಬೀಡ್ ತಗೊಂಡ್ ಬಂದಿದ್ದೀನಿ. ಕ್ರಿಸ್ಟಲ್ ಬೀಡ್ ತಗೊಂಡ್ ಬಂದು ನಾವು ಸಾಮಾನ್ಯವಾಗಿ ಈ ತರ ದಾರದಿಂದ ತಗೊಂಡ್ಬಂದ್ರೆ ದಾರ ಈ ತರ ಡಬಲ್ ಕ್ರೋಶೆ ಮಾಡ್ತೀವಲ್ವಾ. ಈಗ ಈ ತರ ಕ್ರಿಸ್ಟಲ್ ಬೀಡ್ ತಗೊಂಡ್ಬಂದು ಇದನ್ನ ಲಾಕ್ ಮಾಡಿ. ಲಾಕ್ ಮಾಡುವಾಗ ಈ ಬೀಡನ್ನು ಹಿಂಗೆ ಹಿಡ್ಕೊಂಡು ಲಾಕ್ ಮಾಡಿ, ಈ ತರ ಎಳ್ಕೊಂಡು ಲಾಕ್ ಮಾಡಿ. ಲಾಕ್ ಮಾಡಿದಾಗ ಇಲ್ಲಿ ಗ್ಯಾಪ್ ಬರುತ್ತೆ. ಲಾಕ್ ಮಾಡಿದ ದಾರ ಮತ್ತೆ ಬೀಡ್ನ ಮಧ್ಯೆ ಇಲ್ಲಿ 1 ಸಿಂಗಲ್ ಕ್ರೋಶೆ ಈ ತರ ಹಾಕೊಳ್ಳಿ. ಈ ಗ್ಯಾಪ್ ಆಗತ್ತೆ ಅವಾಗ. ಈ ತರ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಮಣಿ ತಗೊಳ್ಳಿ.
ನೋಡಿ ಮಣಿನ ಹಿಂಗೆ ಹಿಡ್ಕೊಂಡು ಲಾಕ್ ಮಾಡಿದ್ದಾನೆ. ಈ ಗ್ಯಾಪ್ ಬರುತ್ತೆ ಮಣಿ ಮೇಲೆ, ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಲಾಕ್, ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ, ಮತ್ತೆ ಮಣಿ ತಗೊಳ್ಳಿ. ಮಣಿ ತಗೊಂಡು ಮಣಿನ ಹಿಡ್ಕೊಳ್ಳಿ, ಹಿಂಗೆ ಹಿಡ್ಕೊಂಡು ಇದನ್ನು ಲಾಕ್ ಮಾಡೋದು. ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಗ್ಯಾಪ್ ಆಗುತ್ತೆ ಮಣಿ ಮತ್ತು ದಾರದ ಮಧ್ಯೆ. ಆ ಗ್ಯಾಪಲ್ಲಿ ಹುಕ್ ಹಾಕಿ ಈ ದಾರದಲ್ಲಿ ಸಿಂಗಲ್ ಕ್ರೋಶೆ, ಆಮೇಲೆ ಇನ್ನೊಂದು ಡಬಲ್ ಕ್ರೋಶೆ. ಇನ್ನೊಂದು ಮಣಿ ತಗೊಳ್ತಾ ಇದ್ದೀನಿ. ಮಣಿ ತಗೊಂಡು ಅದನ್ನು ಹಿಂಗೆ ಹಿಡ್ಕೊಂಡು ಲಾಕ್ ಮಾಡಿ, ಆಮೇಲೆ ಅದನ್ನು ಈ ಮಧ್ಯದಲ್ಲಿ ಹುಕ್ ಹಾಕ್ಕೊಂಡು ಲಾಕ್ ಮಾಡಿ. ಇನ್ನೊಂದು ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ ಆಗಿ ಮಣಿ ತಗೊಳ್ತಾ ಇದ್ದೀನಿ. ಲಾಕು ಮತ್ತು ಇದರ ಮಧ್ಯದಲ್ಲಿ ಲಾಕ್, ಮತ್ತು ಇನ್ನೊಂದು ಡಬಲ್ ಕ್ರೋಶೆ. ಈ ಥರ 5 ಮಣಿ ಹಾಕಿದ್ದೀನಿ. ಇದನ್ನು ಈ 3 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಬೀಡ್ ಪಕ್ಕದ್ದು ನಾರ್ಮಲ್ ಆಗಿ ಯಾವಾಗಲೂ ಮಾಡ್ದಂಗೆ ಲಾಕ್ ಮಾಡ್ಕೊಳ್ಳಿ. ಲಾಕಲ್ಲಿ ಲಾಕ್ ಮಾಡಿ, ಆಮೇಲೆ 3 ಚೈನು, ಮತ್ತೆ ಅದನ್ನು ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ. ಇಲ್ಲಿ ಈ ಥರ. ಇದಾದ್ಮೇಲೆ ಕುಚ್ಚಿಗೆ 3 ಚೈನು, ಇದನ್ನು ಬಟ್ಟೆಗೆ ಲಾಕು, ಮತ್ತೆ 2 ಸಾರಿ 3 ಚೈನ್ ಮಾಡಿ. ನೆಕ್ಸ್ಟ್ ಆರ್ಚಿಗೆ 2 ಸಾರಿ 3 ಚೈನ್ ಮಾಡಿ, ಬೀಡ್ ಹಾಕಿ 2 ಸಾರಿ 3 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ. ಇದೇ ಥರ. ಈಗ ನೆಕ್ಸ್ಟ್ ಸ್ಟೆಪ್ಪು, ನಾನು ಬೇರೆ ಕಲರ್ ದಾರ ತಗೊಂಡಿದ್ದೀನಿ. ಇನ್ನೊಂದು ಇಲ್ಲಿ ಸೇರಿಸ್ಕೊಳ್ಳಿ. ನಾರ್ಮಲ್ ಯಾವಾಗಲೂ ಸೇರಿಸ್ಕೊಂಡಂಗೆ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲೇ. ಫಸ್ಟ್ 3 ಚೈನಲ್ಲಿ ಸಿಂಗಲ್ ಕ್ರೋಶೆ, ಇದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಇಲ್ಲಿ 2 ಸಿಂಗಲ್ ಕ್ರೋಶೆ, ಆಗಿ ಇನ್ನು ಈ ಗ್ಯಾಪ್ ಇದೆ ನೋಡಿ, ಇಲ್ಲಿ ಲಾಕ್ ಮಾಡಿದೀವಲ್ವ ಬೀಡ್ ಹಿಂದ್ಗಡೆ, ಅಲ್ಲಿ ಈ ದಾರ ಇದೆ ಇಲ್ಲಿ, ಅಲ್ಲಿ 1 ಸಿಂಗಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತೆ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ ಪೆಟಲ್ಸ್ಗೆ 1 2 3 4 ಡಬಲ್ ಕ್ರೋಶೆ ಅಂದರೆ ಫಸ್ಟ್ 2 ಚೈನ್ ಸೇರಿ 5 ಡಬಲ್ ಕ್ರೋಶೆ ಆಗುತ್ತೆ. ಮತ್ತೆ 2 ಚೈನು ಹಾಕಿ ಅದೇ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ 1 ಸಿಂಗಲ್ ಕ್ರೋಶೆ ಮಾಡಿ ಇದೇ ಥರ ಪೆಟಲ್ಸ್ ಮಾಡ್ತಾ ಹೋಗಿ. 2 ಚೈನು, 4 ಡಬಲ್ ಕ್ರೋಶೆ, 1 2 3 4. ಆಮೇಲೆ 2 ಚೈನು,
ಅಲ್ಲೇ ಅದೇ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ನೆಕ್ಸ್ಟು ಈ ಬೀಡ್ ಹಿಂದ್ಗಡೆ, ನೆಕ್ಸ್ಟ್ ಬೀಡ್ ಹಿಂದ್ಗಡೆ 2 ಚೈನು, 4 ಸಾರಿ ಡಬಲ್ ಕ್ರೋಶೆ, 2 3 4 ಮತ್ತೆ 2 ಚೈನು, ಮತ್ತೆ ಅದೇ ಗ್ಯಾಪಲ್ಲಿ ಲಾಕ್ ಸಿಂಗಲ್ ಕ್ರೋಶೆ ಹಾಕಿ ಈ ಥರ ಪೆಟಲ್ಸ್ ಮಾಡ್ತಾ ಹೋಗ್ಬೇಕು. ಎಲ್ಲ ಬೀಡ್ಗಳ ಹಿಂದೆ 5 ಬೀಡ್ಸ್ ಇದೆ, 5 ಬೀಡ್ಸ್ ಹಿಂದೆನೂ ಪೆಟಲ್ಸ್ ಬರುತ್ತೆ. ಈ ಥರ 5 ಪೆಟಲ್ಸ್ ಬರುತ್ತೆ, ಫ್ಲವರ್ ಥರ ಆಗತ್ತೆ. ಇಲ್ಲಿ ಬೀಡ್ ನೀವು ಇದೆ ಕ್ರಿಸ್ಟಲ್ ಬೀಡೇ ಹಾಕಬೇಕು ಅಂತಿಲ್ಲ, ನೀವು ಯಾವ್ದಾದ್ರು ಬೀಡ್ ತಗೊಳ್ಳಿ, ಚೆನ್ನಾಗಿರತ್ತೆ. ಗೋಲ್ಡನ್ ಬೀಡ್ ತಗೊಂಡ್ರು ಓಕೆ, ಇದು ಅಷ್ಟೇ, ಇದು ನಿಮ್ಮ ಇಷ್ಟ. ಈಗ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ವ, ಇದು ಈ 3 ಚೈನ್ ಗ್ಯಾಪ್ ಲಾಕ್ ಮಾಡಿದ್ಮೇಲೆ ಈ ಲಾಕಲ್ಲಿ ಲಾಕ್ ಮಾಡಿ ಈ ಥರ ಪೆಟಲ್ಸ್ ಬರುತ್ತೆ. ಈ ಥರ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ. ಪೆಟಲ್ಸಲ್ಲಿ ಸ್ಟೋನ್ ಹಾಕಿದ್ದೀನಿ ಈ ಥರ. ಇದು ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ. ಇಲ್ಲಿ ನೀವು ಕ್ರಿಸ್ಟಲ್ ಬೀಡ್ ಬೇಡ ಅಂದರೆ ಗೋಲ್ಡನ್ ಬೀಡ್ ಹಾಕ್ಕೋಬೋದು, ಅದು ಇನ್ನೂ ಎದ್ದು ಬರುತ್ತೆ, ಈ ಕಲರ್ಗೆ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಡಿಸೈನ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ಹೇಳ್ತೀನಿ. ಥ್ಯಾಂಕ್ ಯು.